ಬೆಂಗಳೂರಿನಿಂದ ನಾಪತ್ತೆಯಾಗಿ ನಿನ್ನೆ ಹುಬ್ಬಳ್ಳಿಯಲ್ಲಿ ಪತ್ತೆಯಾದ ವಿದ್ಯಾರ್ಥಿನಿ ಪೂಜಿತಾ 4 ದಿನಗಳ ಕಾಲ ಏನ್ ಮಾಡಿದ್ಲು? ತನ್ನ ಬಳಿ ಇದ್ದ ಕೇವಲ 600 ರೂಪಾಯಿ ಹಣದಲ್ಲಿ ಹೇಗೆ ಮುಂಬೈ, ಅಹಮದಾಬಾದ್, ಮೈಸೂರು ಎಲ್ಲಾ ಸುತ್ತಿ ಬಂದ್ಲು? ಏನೆಲ್ಲ ಪರಿಸ್ಥಿತಿ, ಯಾವೆಲ್ಲ ರೀತಿಯ ಜನ ಎದುರಾಗಿದ್ರು ಅನ್ನೋ ಕುತೂಹಲ ಎಲ್ಲರಿಗೂ ಇರೋದು ಸಹಜ. ತನ್ನ 4 ದಿನಗಳ ಅವಧಿಯ ಗಾಥೆಯನ್ನು ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ಮಂಜು ಪತ್ತಾರ್ ಅವರೊಂದಿಗೆ ಹಂಚಿಕೊಂಡಿದ್ದಾರೆ. ನೋಡಿ ಈ ಚಿಟ್ಚಾಟ್ನ. ಏನು ನಾಪತ್ತೆಯಾಗಿದ್ದ ವಿದ್ಯಾರ್ಥಿನಿ ಪೂಜಿತಾ ನಮ್ಮ ಜೊತೆಗಿದ್ದಾರೆ. ಅವರನ್ನ ಕೇಳೋಣ. ಅಮ್ಮ, ನೀವು ಬೆಂಗಳೂರಿಂದ ಎಲ್ಲೆಲ್ಲಿ ಹೋದ್ರಿ? ನಾನು ಬೆಂಗಳೂರಿಂದ ಮೈಸೂರಿಗೆ ಹೋದೆ, ಮೈಸೂರಿಂದ ಅರಸೀಕೆರೆಗೆ ಹೋದೆ, ಅರಸೀಕೆರೆಯಿಂದ ಅಹಮದಾಬಾದಿಂದ ಮುಂಬೈ ಬೈ ಬಸ್ ಹೋದೆ, ಟ್ರೈನಲ್ಲಿ ಹೋಗಲಿಲ್ಲ ನಾನು. ಮುಂಬೈನಿಂದ ಹಾಗೆ ಸೌತ್ ಟ್ರಾವೆಲ್ ಮಾಡುವಾಗ ಆಗ ಹುಬ್ಳಿ ಸ್ಟೇಷನ್ ಇದ್ದಾಗ ನಮ್ಮ ಮಾಮ ನನ್ನ ಹುಡುಕಿದ್ದು. ಸೊ ಆಗ ನಾನು ಪತ್ತೆ ಆಗಿದ್ದು, ಅಲ್ಲಿವರೆಗೂ ನಾನು ಆಗಿರಲಿಲ್ಲ. ಅಂದ್ರೆ 4 ದಿನ ನಿಮ್ ಕಡೆ ಇರೋದು 600 ರೂಪಾಯಿ ಅಮೌಂಟ್, ಅದನ್ನ ಹೆಂಗ್ ಮ್ಯಾನೇಜ್ ಮಾಡ್ಕೊಂಡು 4 ದಿನ ಎಲ್ಲೆಲ್ಲಿ ಕಳೆದ್ರಿ? ನಂದು ಹಾಫ್ ಟಿಕೆಟ್ ತಗೊಂಡೆ, ಸೊ ಹಾಗಾಗಿ ದುಡ್ಡು ಅಲ್ಲಿ ಉಳಿತು ಸ್ವಲ್ಪ. ಆಮೇಲೆ ನಾನು ಡ್ರಾಯಿಂಗ್ ತುಂಬ ಚೆನ್ನಾಗಿದ್ದೀನಿ, ಡ್ರಾಯಿಂಗ್ ಪೇಂಟಿಂಗ್ ಅದೆಲ್ಲ ತುಂಬ ಚೆನ್ನಾಗಿದ್ದೀನಿ. ಸೊ ಹಾಗಾಗಿ ನಾನು ಬ್ಯಾಂಗ್ಳೂರ್ ಟು ಮೈಸೂರು ಟ್ರೈನಲ್ಲಿ ಹೋಗುವಾಗ ನಾನು ಲೆಕ್ಕ ಮಾಡಿಕೊಂಡೆ. ನನ್ನ ರಫ್ ಬುಕ್ಕಲ್ಲಿ ನನ್ನ ಡೈರಿ ನಾನು ಬರ್ಕೊಂಡೆ, ನಾನು ಇಷ್ಟಿಷ್ಟು ಖರ್ಚು ಮಾಡಬೇಕು, ಇಲ್ಲಿ ಉಳಿಸ್ಬೇಕು ಅಂತ. ಸೊ ಹಾಗಾಗಿ ನಾನು ಬೇಸಿಕ್ಲಿ ಪ್ಲಾನ್ ಮಾಡ್ಕೊಂಡಿದ್ದೆ ಎಲ್ಲಿ ಉಳಿಸ್ಬೇಕು, ಎಲ್ಲಿ ಖರ್ಚು ಮಾಡಬೇಕು ಅಂತ. ಆಮೇಲೆ ನಾನು ಡ್ರಾಯಿಂಗ್ ತುಂಬ ಚೆನ್ನಾಗಿ ಮಾಡ್ತೀನಲ್ಲ, ಸೊ ಹಾಗಾಗಿ ಒಂದು ಪೇಂಟಿಂಗ್ ಮಾಡಿ ಅದನ್ನು ಮಾಡಿದೆ. ಸೊ ನಂಗೆ ಅಲ್ಲಿ ದುಡ್ಡು ಬಂತು, 100 ರೂಪೀಸ್ ಬಂತು. ಸೊ ನಂಗೆ ಅಲ್ಲಿ ಖರ್ಚಾಯಿತು. ಆಮೇಲೆ ನಾನು ಇಂಗ್ಲೀಷ್ ಗ್ರಾಮರ್, ಒಂದು ಬಡವ್ರ ಮಕ್ಕಳಿದ್ರು ಟ್ರೈನಲ್ಲಿ, ಅವ್ರಿಗೆ ಹೇಳ್ಕೊಟ್ಟೆ. ಸೊ ಅಲ್ಲಿ ನಂಗೆ 40 ರೂಪಾಯಿ ಬಂತು. ಸೊ ಅಲ್ಲಿ ನಂಗೆ ಇದೆಲ್ಲ ದುಡ್ಡು ಸಾಲ್ತು. ಸೊ ನಾನು ಸೇವು ಮಾಡಿದೆ, ಬಟ್ ಅದ್ರಲ್ಲಿ ನನ್ನ ಪರ್ಸನೀಸ್ ನಾನು ಕಾಂಪ್ರಮೈಸ್ ಮಾಡಲಿಲ್ಲ, ಎಲ್ಲಿ ಬೇಕೋ ಅಲ್ಲಿ ಮಾಡಿದೆ. ಅಂದ್ರೆ ಎಲ್ಲೆಲ್ಲಿ ಹೋಗಿದ್ಯಮ್ಮ ನೀನು ಟ್ರೈನಲ್ಲಿ? ಬೇರೆ ಬೇರೆ ಅಂದ್ರೆ ಯಾವ ಕಡೆ ಹೋಯ್ತು ಟ್ರೈನ್? ನಾನು ಬೇಸಿಕ್ಲಿ ಯಾವಾಗಲೂ ನಾನು ರೈಲ್ವೆ ಸ್ಟೇಷನ್ ಅಲ್ಲೇ ಇದ್ದೆ, ರೈಲ್ವೆ ಸ್ಟೇಷನ್ ಬಿಟ್ಟು ಎಲ್ಲೂ ಆಚೆ ಹೋಗಲಿಲ್ಲ. ಯಾಕಂದ್ರೆ ಹೊಸ ಜಾಗ, ಸೊ ನಂಗೆ ಇನ್ನೂ ಗೊತ್ತಿಲ್ಲ ಎಲ್ಲಿ ಹೋಗಬೇಕು ಅಂತ. ಸೊ ಹಾಗಾಗಿ ನಾನು ರೈಲ್ವೆ ಸ್ಟೇಷನಲ್ಲೇ ಇದ್ದೆ, ವೇಟಿಂಗ್ ರೂಮಲ್ಲಿ. ಸೊ ನಾನು ಟ್ರೈನ್ ಎಂಜಾಯ್ ಮಾಡಿದೆ. ನನ್ನ ಟ್ರೈನ್ ಆ್ಯಕ್ಚುಲಿ ನಂಗೆ ಟ್ರೈನಲ್ಲಿ ಹೋಗ್ಬೇಕಂತ ತುಂಬ ಆಸೆ ಇತ್ತು. ಸೊ ಟ್ರೈನ್ ಜರ್ನಿ ಎಂಜಾಯ್ ಮಾಡಿದೆ. ಸೊ ಅಹಮದಾಬಾದಲ್ಲಿ ಅಷ್ಟೇ ಸ್ವಲ್ಪ ಬಟ್ಟೆ ಅಲ್ಲಿ ಇಲ್ಲಿ ಖರೀದಿ ಮಾಡಿದೆ. ರೈಲ್ವೆ ಸ್ಟೇಷನ್ ಹತ್ರನೇ ಇದ್ದೆ. ಜನರು ಇದ್ದಾರೆ, ಜನರು ತುಂಬ ಒಳ್ಳೆಯವರು. ಈ ಜಗತ್ತಿನಲ್ಲಿ ತುಂಬ ತುಂಬ ಒಳ್ಳೆ ಜನರು ಇದ್ದಾರೆ. ಸೊ ಅವ್ರು ಇರಲಿಲ್ಲ ಅಂದರೆ ಮೇ ಬಿ ನಾನು ಎಲ್ಲಿ ಹೋಗ್ತಿದ್ದ ಗೊತ್ತಿರಲಿಲ್ಲ. ಅವರಿಂದನೇ ನಂಗೆ ತುಂಬ ಹೆಲ್ಪ್ ಆಗಿದೆ. ಸೊ ಆಯಿತು. ಅಂದ್ರೆ ನೀನು ಅಲ್ಲಿಂದ ಹುಬ್ಳಿಗೆ ಬರ್ಬೇಕಂತ ಹೇಳಿ, ಅಂದ್ರೆ ತಾಯಿ ತಂದಿಗೆ ಪೋಷಕರಿಗೆ ಭೇಟಿ ಆಗ್ಬೇಕಂತೇಳಿ ಅನ್ಕೊಂಡ್ ಬಂದೆವು, ಅಥವಾ ಏನು ಮತ್ತಿನ್ನು ಅವ್ರಿಗೆ ಮುಖಾನ ತೋರಿಸಬಾರ್ದಂತೇಳಿ ಅನ್ಕೊಂಡಿದ್ದೆ ಏನಂತ? ಇಲ್ಲ, ಅವ್ರನ್ನ ಭೇಟಿ ಆಗ್ಬೇಕನ್ಸ್ತು. ಇಷ್ಟೆಲ್ಲ ಸುತ್ತಾಡ್ಬಿಟ್ಟು ಸಾಕಾಯ್ತು. ಸೊ ನನ್ಗೆ ಬ್ರೇಕ್ ಬೇಕಾಗಿತ್ತು, ಬ್ರೇಕ್ ಸಿಕ್ತು. ಸೊ ಹೆಂಗಿದ್ರು ವಾಪಸ್ ಬರ್ಬೇಕು ಅನ್ಕೊಂಡಿದ್ದೆ. ಸೊ ಮೇ ಬಿ ಹುಬ್ಳಿಯಲ್ಲೇ ಸಿಕ್ಕೊಂಡೆ. ಸೊ ಅದು ನಂಗೆ ಸ್ವಲ್ಪ ಸಡನ್ ಆಗಿ ಶಾಕ್ ಆಯಿತು, ಬಿಕಾಸ್ ನಾನು ಆಗಲೇ ನಿದ್ದೆ ಮಾಡಿ ಎದ್ದಿದ್ದೆ ಟ್ರೈನಲ್ಲಿ. ಸಡನ್ ಆಗಿ ನಮ್ಮ ಮಾಮ ನನ್ನ ಮುಂದೆ ಬಂದ್ಬಿಟ್ಟು ಬಾ ಅಮ್ಮ ಹೋಗೋಣ ಅಂದರು. ಆ ಟೈಮಲ್ಲಿ ನಂಗೆ ಸ್ವಲ್ಪ ಶಾಕ್ ಆಯಿತು. ಆಮೇಲೆ ಅಲ್ಲಿ ತುಂಬ ಪೊಲೀಸ್ರದೆಲ್ಲ ಒಂದಾಗ್ಬಿಟ್ರಲ್ಲ, ಸೊ ಆಗ ನಂಗೆ ಸ್ವಲ್ಪ ಭಯ ಆಯಿತು. ಇಲ್ಲಾಂದ್ರೆ ಐ ವಾಸ್ ಕಂಫರ್ಟಬಲ್, ಎವ್ರಿಥಿಂಗ್ ವಾಸ್ ಫೈನ್. ಕಡಿಮೆ ಅಂಕ ಬಂದಿದ್ದಕ್ಕೆ ಹೋಗ್ಬೇಕಂತ ಅನ್ಕೊಂಡು ಯಾಕೆ ಅಷ್ಟು ಫೀಲ್ ಬಂತು ನಿಮ್ಗೆ ಅಂತ? ಹಾ ಅಷ್ಟೇ, ಬಟ್ ಅದು ಒಂಥರ ಸ್ಟ್ರೆಸ್ ಆಗ್ಬಿಟ್ಟಿತ್ತು. ಯಾಕಂದ್ರೆ ನಾನು ಯಾವಾಗಲೂ ಹೈ ಸ್ಟ್ಯಾಂಡರ್ಡ್ ಯೋಚನೆ ಮಾಡ್ತಿದ್ದೆ. ಸೊ ನಂಗೆ ಯಾವತ್ತೂ ಅಷ್ಟು ಬಂದಿರ್ಲಿಲ್ವಲ್ಲ, ಸೊ ಅದೊಂಥರ ಶಾಕ್ ಆಯಿತು. ಅದಾಯ್ತು. ಆಮೇಲೆ ಸ್ಟ್ರೆಸ್ ಇರುತ್ತೆ, ಪ್ರೆಷರ್ ಇರುತ್ತೆ. ಸೊ ಅದನ್ನೆಲ್ಲ ಸರಿಯಾಗಿ ಒಂಥರ ಕಂಬೈನ್ ಆಗ್ಬಿಟ್ಟಿದೆ ಎಲ್ಲ. ಸೊ ಹಾಗಾಗಿ ನಂಗೆ ಮೈಂಡಲ್ಲಿ ಬ್ರೇಕ್ ಬೇಕಾಗಿತ್ತು. ಸೊ ಹೋದೆ ಅಷ್ಟೇ. ಅಂದ್ರೆ ಈಗ ತಂದೆ ತಾಯಿ ನೋಡಿದ್ರೆ ನಿಮ್ಗೆ ಯಾವ ರೀತಿ ಖುಷಿ ಅನಿಸ್ತಾ ಇದೆ? ಇವಾಗ ಎಲ್ಲಾರನು ಸೇರ್ಕೊಂಡಿದ್ವಿ. ಹೌದು, ಎಲ್ಲರೂ ಸೇರ್ಕೊಂಡ್ವಿ. ತುಂಬ ಇನ್ನೊಂದು ವರ್ಲ್ಡ್ಗೆ ಬಂದಂಗೆ ಆಯ್ತು ನನಗೆ. ಈಗ ಇಷ್ಟು ದಿನ ಆಚೆ ವರ್ಲ್ಡಲ್ಲಿ ಇದ್ದೆ ಒಬ್ಳೆ ಇಂಡಿಪೆಂಡೆಂಟ್ ಆಗಿ. ಸೊ ಈಗ ಮತ್ತೆ ನನ್ನ ಫ್ಯಾಮಿಲಿ ಹತ್ರ ಬಂದಿದ್ದೀನಿ, ಖುಷಿ ಆಗತ್ತೆ ಅಷ್ಟೇ. ಕಂಟಿನ್ಯೂ ಸ್ಕೂಲಿಗೆ ಹೋಗ್ತೀಯಾ? ನಾನು ನನ್ನ ಎಜುಕೇಶನ್ ಕಂಟಿನ್ಯೂ ಮಾಡೇ ಮಾಡ್ತೀನಿ. ಏನು ಆಗ್ಬೇಕಂತ ಅನ್ಕೊಂಡಿದ್ದೀರಾ? ನಾನು IAS ಆಫೀಸರ್ ಆಗ್ಬೇಕು ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಇದು ಒಟ್ಟಾರೆ ಪೂಜಿತಾ ಅವರ ಮಾತು. ಕ್ಯಾಮ್ರಾಮ್ಯಾನ್ ಸಂತೋಷತೆ, ಮಂಜು ಪತ್ತಾರ್, BTV ನ್ಯೂಸ್, ಹುಬ್ಬಳ್ಳಿ.